ಯಾವತ್ತು ರೀ, ಜೀರಿಗೆ ನೀರು. ಏನು ಜಿರಳೆ ನೀರ ಜೀರಿಗೆ ನನಗದಲ್ಲ ಬಿಡಮ್ಮ. ಯಾಕೆ? ಲೇ ನನ್ನ ಕಳ್ಳುಗಳು ಕನ್ಫ್ಯೂಸ್ ಆಗೋಗ್ಬಿಡ್ತದೆ ಕಣೆ. ವಾ ಲೇ ಬಡ್ಡಿ ಐತ್ನೆ ಏನೋ ನಿನಗೆ ಬರಬಾರದು ಬಂದಿರೋದು ದೊಡ್ಡ ರೋಗ ಅಂತ. ನೋಡಮ್ಮ, ನಾವು ಇಷ್ಟು ದಿನ ಹೆಂಗೋ ಈ ಕಳ್ಳೆ ಬೀಜ ಚಿಪ್ಸು ಬಟಾಣಿ ಎಲ್ಲ ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಬಿಡ್ತೀವಿ. ನೀವು ಬಂದ್ಬಿಟ್ಟು ಏನಕ್ಕೆ ನಮ್ಮ ನಿಮಗೆ ಬದಲಾಯಿಸೋದು? ನನ್ಗೋಸ್ಕರ. ತಮಗೋಸ್ಕರನೇ. ನೀವು ಚೆನ್ನಾಗಿದ್ರೆ ಅಲ್ವಾ ನಾನ್ ಚೆನ್ನಾಗಿರೋದು. ಫಿಶು ತಾವು ಬೋಲೆ ಸೆಲ್ಫಿಶು. ಆಯ್ತು ತಾತ. ಏಬಾ ಇದೇನಿದು? ಕುಡ್ತಷ್ಟ ಹೇಗ್ಗಳು ಬರ್ತಾ ಇದೆ. ಏಬಾ ಏನು ಎಂಡ್ರಮ್ನವರು? ಏನು ಸಮಾಚಾರ? ಯಾಕೆ ಬಲೇ ಖುಷಿಯಾಗಿದ್ದೀರಾ? ಅದು ಅತ್ತೆ ಊಟ ಮಾಡ್ಲಿ ಅಂತ ನೀವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರಲ್ಲ, ಅದಕ್ಕೆ. ಮಾವ ಹಸ್ಕೊಂಡಿದ್ರೆ ನೀವು ತಡ್ಕೊಳಲ್ಲ ಅನ್ನೋದು ಗೊತ್ತಿತ್ತು. ಆದ್ರೆ ಅಮ್ಮ ಅಲ್ವೇನಮ್ಮ, ಅವ್ರು ಹಸುಕೊಂಡಿದ್ರೆ ನಾನು ಹೆಂಗೆ ತಡ್ಕೊಂಡಿರ್ಲಿ? ಹಾಗಲ್ಲ, ಮನೆಗೆ ಬಂದು ಇಷ್ಟು ದಿನ ಆಯ್ತು. ನೀವು ಊಟ ಮಾಡಿದ್ರಾ ಇಲ್ವಾ, ಎಲ್ಲಿದ್ದೀರಾ, ಹೇಗೆ, ಏನ್ ಮಾಡ್ತಾ ಇದ್ದೀರಾ, ಹುಷಾರಾಗಿದ್ದೀರಾ ಇಲ್ವಾ ಅಂತ ಒಂದ್ ಮಾತು ಕೇಳಿಲ್ಲ ಅಲ್ವಾ? ಆದ್ರೆ ನೀವ್ ಅವ್ರ ಮೇಲೆ ಇಷ್ಟು ಪ್ರೀತಿ. ಗೊಬ್ಬರ ತಿಂದು ಬೆಳೆದ ಮರ ಗೊಬ್ಬರನೇ ಕೊಡತ್ತಾ? ಹಣ್ಣೆ ಕೊಡೋದು. ಏನು ಗೊತ್ತಾ ವಿನಮ್ಮ, 4 ಜನ್ಮದ ಹಿಂದೆ ನನ್ನ ಕತ್ತರ್ನಾಕ ಹುಟ್ಟಿ ಬೇಜಾನ್ ಪ್ರೀತಿ ಮಾಡೋ ಅಮ್ಮನಿಗೆ ಯಾರ ಬಿರ್ರಿ ಕಾಟ ಕೊಟ್ಬಿಟ್ಟಿರ್ತೀನಿ ಅಂತ ಅನ್ಸತ್ತೆ. ಅದಕ್ಕೆ ಈ ಜನ್ಮದಲ್ಲಿ ತಾಯಿ ಪ್ರೀತಿನೇ ಸಿಗಲಿಲ್ಲ ನನಗೆ. ನೀನೊಂದು ಸಾಲು ಕೇಳಿದ್ಯಾ? ಭೂಮಿ ತಾಯಿಯ ನೋಡೋ ಆಸೆಯ 10 ದಿನವೂ ಆ ಸೂರ್ಯ ಬರುತ್ತಾನೋ. ಹಾಗೆ ಆ ತಾಯಿ ಪ್ರೀತಿನ ಬಯಸಿ ಈ ಸೂರ್ಯ ಪ್ರತಿದಿನ ಒತ್ತಾಡ್ತಾ ಇದ್ದಾನೆ. ಪ್ರೀತಿನೂ ಸಿಗಲಿಲ್ಲ, ತಾಯಿನೂ ಸಿಗಲಿಲ್ಲ. ಶ್ರೀಮಂತಿಗೆ ಹಣ ಐಶ್ವರ್ಯ ಎಲ್ಲ ಕೊಡೋ ಲಕ್ಷ್ಮೀ ಕೃಪೆ ಇಲ್ಲದೆ ಬದುಕ್ಬಿಡ್ಬೋದು ವಿನಃ ಮಮತೆ, ವಾತ್ಸಲ್ಯ, ಕರುಣೆ, ಪ್ರೀತಿ ಇದೆಲ್ಲ ಕೊಡೋ ಹೆತ್ತ ತಾಯಿ ಅವಳಿಲ್ಲದೆ ಬದುಕಕ್ಕಾಗಲ್ಲ ವಿನಃ. ಅವನ ಅಜ್ಜಿ, ನನ್ನ ಮಗಂದು ನಿನಗೆ ಅಪಾಲಜಿ ಏನಾದರೂ ಬೇಕು ಅಂತಂದ್ರೆ ಇಂಥ ಕೆಲಸ ಮಾಡು, ನೀನು ಕೇಳಿದ್ದೆಲ್ಲ ಕೊಟ್ಬಿಡ್ತೀನಿ ಅಂತ ಯಾವ್ದಾನ ದೇವ್ರು ನನಗೆ ಹೇಳ್ಬಿಡ್ಲಿ, ಅವನು ಹೇಳಿದ್ದೆಲ್ಲ ಮಾಡಿಬಿಡ್ತೀನಿ ಕಣೆ. ನಾನು ಕಡೆ ಪಕ್ಷ ನಿನಗೆ ಈ ಜನ್ಮದಲ್ಲಿ ಸಿಗೋದು ಇಷ್ಟೇ ಪ್ರಾಪ್ತಿ, ನಿನಗೆ ಪ್ರೀತಿ ಸಿಗೋದು ಮುಂದಿನ ಜನ್ಮದಲ್ಲಿ ಅಂತ ಏನಾದರೂ ಅಂದ್ಬಿಟ್ರೆ ನಾನು ಈ ಸೆಕೆಂಡ್ ಸತ್ತೋಗ್ಬಿಡ್ತೀನಿ ಮೀನಾ. ಒಂದು 10-20 ಜನ್ಮಕ್ಕಾಗೋಷ್ಟು ನೋವನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಕ್ಷಣ ನನಗೆ ಜನ್ಮ ಕೊಟ್ಟ ತಾಯಿ ನಮ್ಮಮ್ಮನ ತೊಡೆ ಮೇಲೆ ಮಲ್ಕೊಂಡು ಒಂದು ಸ್ವಲ್ಪ ಕಣ್ಣೀರು ಹಾಕ್ಬಿಟ್ರೆ ಈ ಜನ್ಮ ನನಗೆ ಸಾರ್ಥಕ ಕಡೆ. ಅದೇ ಆಗ್ತಾ ಇಲ್ಲ. ಮನೆ ದೇವರು ಕೋಪನೂ ಇಲ್ಲ, ಯಾವ ದೇವರು ಶಾಪನೂ ಗೊತ್ತಾಗ್ತಾ ಇಲ್ಲ ನನಗೆ. ಒಳ್ಳೆ ಗಾಳಕ್ಕೆ ಸಿಕ್ಕಾಕೊಂಡಿರೋ ಮೀನ್ ಥರ ವಿಲೆ ಒತ್ತಾಡ್ತಾ ಇದ್ದೀನಿ ನಾನು. ಹಾಗಿದ್ದು ಅವ್ರ ಜೊತೆ ರೇಗೋದು ರೇಗ್ಸೋದು ಯಾಕೆ? ಲೈ, ನಾನು ಇರೋದೇ ಹಿಂಗೆ, ನಾನೇನು ಮಾಡಲಿ? ಮಾರಿ ಅನ್ನೋ ದೇವ್ರನ್ನ ಹಠಮಾರಿ ಅನ್ನೋ ಪೂಜಾರಿನೇ ಹೊಲಿಸ್ಕೊಳಕ್ಕಾಗೋದು. ಸಾಧು ಥರ ಇದ್ರೆ ಸಾಧು ಕೋಕಿಲಾಗಿಂತ ಕಾಮಿಡಿ ಆಗೋಗುತ್ತೆ ಕಣೆ ನನ್ನ ಜೀವನ. ನೋಡು, ನಾನೇ ಹೋಗಿ ಕಾಲು ಹಿಡ್ಕೊಂಡು ಕೇಳ್ಕೊಂಡು ಬೇಡ್ಕೊಂಡಿದ್ರು ಊಟ ಮಾಡ್ತಾ ಇರೋದು ನಮ್ಮಮ್ಮ. ಅದಕ್ಕೆ ಹಠ ಮಾಡಿ ಹೀಗೆ ನಾಟಕ ಮಾಡಿದೆ. ಸದ್ಯ
ಹೊಟ್ಟೆ ತುಂಬ ತಿಂದರು. ತಿಂದಿದ್ರಲ್ಲಿ ಅವರು ಖುಷಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ತಿನ್ಸಿದ್ರಲ್ಲಿ ನನಗಂತೂ ತುಂಬ ಖುಷಿ ಇದೆಯಪ್ಪ. ಈ ನೋವಲ್ಲೂ ಸಮಾಧಾನಕರ ಬಹುಮಾನ ಏನು ಗೊತ್ತಾ? ಇಷ್ಟೆಲ್ಲ ನೋವಿದ್ರು ಆ ದೇವ್ರ ನನ್ನನ್ನು ಕ್ಷಮಿಸ್ತೀನಿ ಕಣೆ. ತಾಯಿ ಪ್ರೀತಿ ಸಿಗಲಿಲ್ಲ ನಿನಗೆ, ಅದಕ್ಕೆ ತಾಯಿ ಎಷ್ಟೇ ಪ್ರೀತಿ ಮಾಡೋ ಇನ್ನೊಬ್ರು ವ್ಯಕ್ತಿ ನಿನ್ನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ನಿನ್ನನ್ನು ಕಳಿಸ್ಬಿಟ್ಟೆ ದೇವ್ರು ನನಗೆ. ಕೂತ್ಕೋ ಬಾ. ನನಗೊಂದು ಆಸೆ ಕಣೆ. ಏನ್ರಿ? ಅಮ್ಮನ ತೊಡೆ ಮೇಲೆ ಮಲಗಿದ್ರೆ ಹೇಗಿರುತ್ತೆ ಅಂತ ನಾನು ಏಯ್ ಏನಂದೆ ಅವಳು? ಆ ಕಲ್ಚಪುಡಿ ಅಥವಾ ಏನೋಳು ಸೋನ್ ಪಾಪುಡಿ? ನಿಮ್ ತಮ್ಮ ಏನಂದ್ರು? ಏಯ್ ಅವನೊಳ್ಳೆ ಗಫೂನ್ ಥರ ಆಡ್ತಾ ಇದ್ದಾನೆ ಕಣೆ. 2025 ಸಾಲಿನ ಶ್ರೇಷ್ಠ ದೇವದಾಸ ಪ್ರಶಸ್ತಿ ಅವನಿಗೆ ಕೊಟ್ಬಿಡ್ಬೇಕು. ಆ ಕಡೆಗೆ ಅವಳ ಜೊತೆಗೂ ಇಲ್ಲ, ಈ ಕಡೆ ಅಪ್ಪ ಅಮ್ಮನ ಜೊತೆಗೂ ಇಲ್ಲ. ಈದ್ ನಾ ಈ ಥರ ರೋಡ್ ಅಲ್ಲಿತಾ ನಾನು. ಗೆಟ್ ಲಾಸ್ಟ್ ಅಂತ ಅನ್ಸ್ಕೊಂಡು ಯಾರು ಇರ್ತಾರ ಮನೇಲಿ? ಪಾಪ ರೀ ರವಿ. ಇಲ್ಲ, ಒಂದು 4 ಪದ ಹಿಂದೆ ಹೋಗು. ಯಾರಂದ್ರು ಗೆಟ್ ಲಾಸ್ಟು? ಆ ಬುಡ್ಡನಾ? ಅಲ್ಲ, ಮತ್ತಿನ್ಯಾರು? ಶ್ರುತಿ. ಶ್ರುತಿನಾ? ಬಾ ಮನೆಗೆ ಅಂತ ಕರೆದಿದ್ದಾನೆ. ನೀನ್ ಬೇಕಾದ್ರೆ ಹೋಗು, ನಾನು ಬರಲ್ಲ ಅಂತ ಹೇಳಿದಾಳೆ. ನನ್ನ ತಮ್ಮನ ಬೈಯಕ್ಕೆ ಅವಳಿಗೆ ಏನೋ ಯೋಗ್ಯತೆ ಇದೆ? ಇವತ್ತು ಮನೆ ರಣರಂಗ ಮಾಡ್ಬಿಡ್ತೀನಿ ಇರು. ರೀ ಸುಮ್ನೆ ನಿಂತ್ಕೊಳ್ರಿ. ಶ್ರುತಿನೂ ಸರಿಯಾಗಿ ಹೇಳಿದಾಳೆ ಬಿಡಿ. ಏನೇ ಸರಿಯಾಗಿ ಹೇಳಿದಾಳೆ? ಅವಳು ಯಾವಳೆ ನನ್ನ ತಮ್ಮನಿಗೆ ಗೆಟ್ ಲಾಸ್ಟ್ ಅಂತ ಹೇಳೋದಕ್ಕೆ? ಸರಿನಾ ಅವಳು ಮಾಡಿದ್ದು? ಪದ ತಪ್ಪೆ, ಆದ್ರೆ ಭಾವಾರ್ಥ ಸರಿಯಾಗೇ ಇದೆ. ಅಪ್ಪ ಅಮ್ಮನಿಂದ ದೂರ ಇರ್ಬೇಡ, ನೀನ್ ಬೇಕಾದ್ರೆ ಹೋಗು ಅಂತ ಹೇಳಿದಾಳೆ. ಈ ಸುಖಕ್ಕೆ ಅವಳ ಜೊತೆ ಯಾಕೆ ಡುಮ್ಟಕಾಗಬೇಕಾಗಿತ್ತೀನೋ? ಅವಳೇನು ಹೆಣ್ತಿನ ಇಲ್ಲ ಹಳಸೋಗಿರೋ ಒಗ್ಗರಣೆನ? ಇಷ್ಟ ಆದ್ರೆ ತಿನ್ನೋದಕ್ಕೆ, ಇಲ್ಲಾಂದ್ರೆ ಹಂಗೆ ಮುಸಳೆ ತಿಕ್ಕೊಂಡು ಬಿಸಾಕೋದಕ್ಕೆ. ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ಅದಕ್ಕೆಲ್ಲ ನಾವು ತಲೆ ಹಾಕೋದಕ್ಕೆ ಹೋಗ್ಬಾರ್ದು. ಮೊದಲು ಅತ್ತೆ ಮನ್ಸಿಗೆ ಸಮಾಧಾನ ಮಾಡ್ಬೇಕಂದ್ರೆ ಅವ್ರಿಬ್ರನ್ನ ಮನೆಗೆ ಕರ್ಕೊಂಡು ಬರ್ಬೇಕು. ಅಯ್ಯ ಬಿಡವು, ನಿಮ್ಮ ಅತ್ತೇನೋ ಮನೆಯಿಂದ ಶ್ರೀಮಂತ ಸೊಸೆ ಆಚೆ ಹೋಗ್ಬಿಡ್ದಾಳೆ ಅಂತ ಕಣ್ಣೀರಾಗ್ತಾ ಇರೋದು. ಸೋನಂ ಪಾಪುಡಿನೂ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಾಯಿ ಬಂದಂಗೆಲ್ಲ ಬೈಯತ್ತೆ ನಮ್ಮಮ್ಮನ್ನ. ಸಂಸಾರ ರೀ ಇದು. ಒಂದ್ ಹಳ್ಳಿ ಮರದ ಮೇಲೆ ಕಾಗೆ, ಗೂಬೆ, ಹಾವು, ಗಿಣಿ, ನೆರಳು, ಹಣ್ಣು ಎಲ್ಲ ಇರುತ್ತೆ. ಹಾಗೆ ಒಂದ್ ಸಂಸಾರ ಅಂದ್ಮೇಲೆ ಬಡತನ, ಸಿರಿತನ, ಒಳ್ಳೆಯವರು, ಕೆಟ್ಟವರು, ಚೇಷ್ಟೆ, ಕುಚೇಷ್ಟೆ, ದುಃಖ ಎಲ್ಲ ಇರುತ್ತೆ. ಹಾಗಿದ್ರೇನೆ ಅದನ್ನ ಮನೆ ಅಂತ ಹೇಳೋದು. ಒಟ್ಟಿನಲ್ಲಿ ಗಂಡ ಐಕ್ಳು ಮದ್ವೆನೇ ಆಗ್ಬಾರ್ದಪ್ಪ, ಅವ್ರ ಜೀವನ ತ್ಯಾಗ ಮಾಡ್ಬಿಡ್ಬೇಕು. ಹಾಗೆ ಯೋಚನೆ ಮಾಡ್ಬೇಕಾಗಿರೋದು ಹೆಣ್ಮಕ್ಳು. ಎಲ್ಲ ತ್ಯಾಗ ಮಾಡಿ ಗಂಡನ ಮನೆಗೆ ಬರ್ತಾಳೆ. ಓಹೋ, ತಾವಿವಾಗ ಪರ್ಸನಲ್ ಮ್ಯಾಟ್ರಿಗೆ ಬಂದ್ಬಿಟ್ರು? ಯಾವ ಪರ್ಸನಲ್ಲೂ ಇಲ್ಲ. ಹೇಗಾದ್ರೂ ಮಾಡಿ ಶ್ರುತಿ ರವಿನ ಮನೆಗೆ ಕರ್ಕೊಂಡು ಬಂದ್ಬಿಡೋಣ, ಎಲ್ಲ ಸರಿ ಹೋಗುತ್ತೆ. ಅವ್ರಿಬ್ರೇನು ನಾಯಿ ಕುನ್ನಿಗಳ ಚೈನ್ ಹಾಕಿ ಎಳ್ಕೊಂಬರೋದಕ್ಕೆ? ಪ್ರೀತಿಗೆ ನಾಯಿನೇ ಸೋಲುತ್ತೆ, ಇನ್ನ ಮನುಷ್ಯರು ಸೋಲಲ್ವಾ? ಪ್ರೀತಿಯಿಂದ ಬೇರೆ ಕೇಳ್ಕೋಬೇಕು ಮತ್ತೆ. ಸರಿ ಮತ್ತೆ ಎಷ್ಟು ಪ್ರೀತಿ ತೋರಿಸ್ಬೇಕು? ನಾನು ಯಾವತ್ತೋ ನಿಮ್ ಹತ್ರ ಬಂದಾಗಿದೆ, ನನ್ಗೆ ನೀ ಪ್ರೀತಿ ತೋರಿಸ್ಬೇಡಿ. ಬ್ಯಾಡ್ವಾ ಹಂಗಂದ್ರೆ? ಬೇಡ. ನಿಜವಾಗ್ಲೂ ಬೇಡವಾ? ಬೇಡ. ದುಡ್ವಾಗ್ಲೂ ಬೇಡವಾ? ಬೇಕು. ದೇವ್ರಣ ಬೇಕಾ?
ಗಂಡಂಗೆ ಹಂಗೆಲ್ಲ ಅಂತ ಅನ್ಬಾರ್ದು. ಅಷ್ಟೇ ಆಮೇಲೆ ಬರೋ ಜನ್ಮದಲ್ಲಿ ಸೌತ್ ಆಫ್ರಿಕಾ ಯಾವ್ದೋ ಮೂಲೆನಲ್ಲಿರೋ ಹಳ್ಳಿನಲ್ಲಿ ಕಾಡ್ ಮನುಷ್ಯ ಬಿಟ್ಬಿಡ್ತೀಯ ಆಮೇಲೆ. ಇರ್ಲಿ ಬಿಡಿ, ನೀವು ಅಲ್ಲೇ ಇರ್ತೀರಲ್ಲ, ತೊಂಟು ಕೆಲೆ ಕಟ್ಕೊಂಡು ಮಡ್ಕೆಲ್ ಅನ್ನ ಬೇಡ್ಸ್ಕೊಂಡು ಜಿಂಗಾಲೆ ಜಿನ್ಕ್ ಜಿನ್ನ ಜಿಂಗಾಲೆ ಜಿನ್ಕ್ ಜಿನ್ನ ಅಂತ ಆಡ್ಕೊಂಡಿರೋಣ. ಏನಂದ ಇನ್ನೊಂದ್ಸರಿ ಇಲ್ಲ, ಜಿಂಗಾಲೆ ಜಿನ್ಕ್ ಜಿನ್ನ ಜಿಂಗಾಲೆ ಜಿನ್ಕ್ ಜಿನ್ನ. ಚಿನಕ ಜಿನ ಇಲ್ದೇ ಇದ್ರು ಬರಲ್ಲ. ಲಾಸ್ಟ್ ಅಲ್ಲಿ ಹೇಳಿದಿಲ್ಲ ಜಿನ್ನು, ಅದೊಂದಿದ್ರೆ ಸಾಕು. ಜಿನ್ನ 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 ಅಂತ. ಏನಿಲ್ವಾ ಹಿಂಗೆಲ್ಲ ಮಾಡ್ತೀಯಾ? ಅದು ಹಂಗ್ ಮಾಡಬಾರ್ದು, ಹಿಂಗೆ ಮಾಡಬೇಕು. ಆಸೆ ಆಸೆ ಆಸೆ